ಹೌದು ಡ್ಯಾಡ್. ಪಾರ್ವತಿ ಇಲ್ಲಿದ್ರೆ ಅವಳಿಗೆ ಇರಕ್ ಮನೆ ಇದೆ. ಬೆಳಗ್ಗೆ ಬರ್ತಾಳೆ, ಇಡೀ ದಿನ ಆದಿತ್ಯ ಕಣ್ ತಪ್ಪಿಸಿ ಕೆಲಸ ಮುಗಿಸ್ಕೊಂಡು ರಾತ್ರಿ ಹೊರಟೋಗ್ತಾಳೆ. ಆದಿತ್ಯನೂ ಅಷ್ಟೇ, ಇಡೀ ದಿನ ಆಫೀಸಲ್ಲಿ ಇರ್ತಾನೆ, ಸಂಜೆ ಬರ್ತಾನೆ. ಆದ್ರೆ ಅವರಿಬ್ರು ನಿಮ್ ಮನೆಯಲ್ಲಿದ್ರೆ ಅಲ್ಲಿ ಊರಲ್ಲಿ ಇಡೀ ದಿನ ಇಬ್ರು ಒಟ್ಟಿಗೆ ಇರಬೇಕಾಗತ್ತೆ. ಈಗಿರೋ ಮನಸ್ತಾಪ ಹೆಚ್ಚು ದಿನ ಬೆಳೆಯೋಕ್ ಸಾಧ್ಯ ಇಲ್ಲ. ಅವರಿಬ್ರಿಗೂ ಪರಸ್ಪರ ಇರೋ ಕೋಪ, ಹಠ ಯಾರ ಮುಂದೆನೂ ತೋರಿಸ್ಕೊಳಕ್ಕಾಗಲ್ಲ. ವೀರಣ್ಣನ ಮುಂದೆನೋ ಅಥವಾ ನಿಮ್ ತಾತನ ಮುಂದೆನೋ ಅವರು ಪರಸ್ಪರ ನಗನಗ್ತಾ ಮಾತಾಡ್ಬೇಕಾಗತ್ತೆ. ಆ ಮಾತು ಅವ್ರ ನಡುವೆ ಇರೋ ಅಂತರನ ಕಡಿಮೆ ಮಾಡಬಹುದು ಅಂತ ನನ್ಗನ್ಸುತ್ತೆ. ಕಳೆದೋಗಿರೋ ಪ್ರೀತಿನ ಮತ್ತೆ ಪಡ್ಕೊಳಕ್ಕೆ ಇದೊಂದು ಅವಕಾಶ ಅಲ್ವಾ? ಎಸ್ ಡ್ಯಾಡ್, ನೀವ್ ಹೇಳ್ತಿರೋ ಸತ್ಯ. ಆದ್ರೆ ನನ್ ಪ್ರಶ್ನೆ ಏನಂದ್ರೆ, ಈಗ ನಿಶ್ಚಿತಾರ್ಥ ಬೇರೆ ಹತ್ರ ಬರ್ತಾ ಇದೆ. ಈ ಟೈಮಲ್ಲಿ ಮಾವನ ಮನೆಗೆ ಹೇಗೆ ಹೋಗೋದು, ಪಾರ್ವತಿ ಅದಕ್ಕೆ ಬ್ರೋನ ಹೇಗೆ ಕನ್ವಿನ್ಸ್ ಮಾಡೋದು, ಅವ್ರನ್ನ ಹೇಗೆ ಕರ್ಕೊಂಡು ಹೋಗೋದು? ಇಸ್ ಇಟ್ ರಿಯಲಿ ಪಾಸಿಬಲ್? ಪ್ರೀತು, ಖಂಡಿತ ಇಟ್ಸ್ ಪಾಸಿಬಲ್. ನಾವು ಮನಸ್ಸು ಮಾಡಿದ್ರೆ ಪ್ರಪಂಚದಲ್ಲಿ ಮಾಡಕ್ಕಾಗದೇ ಇರೋ ಕೆಲಸ ಯಾವುದೂ ಇಲ್ಲ. ಇಂಪಾಸಿಬಲ್ ಇಸ್ ದ ವರ್ಡ್ ಫೌಂಡ್ ಇನ್ ದ ಡಿಕ್ಷನರಿ ಆಫ್ ಫೂಲ್ಸ್. ರಿಮೆಂಬರ್ ದಟ್. ನಾವು ಪ್ರಯತ್ನ ಪಟ್ರೆ ಖಂಡಿತ ಆಗುತ್ತೆ. ಈಗ ನಮ್ಮ ಮುಂದೆ ಇರೋ ಸಮಸ್ಯೆಗೆ ಒಂದು ದಾರಿ ಇದೆ. ಜನನಿ, ನೀನೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಅದೇನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿ ಮಾವ, ನೀವ್ ಹೇಳ್ದ ಹಾಗೆ ಮಾಡ್ತೀವಿ. ಹೌದು ಡ್ಯಾಡ್, ಏನ್ ಮಾಡ್ಬೇಕಂತ ಹೇಳಿ. ಹಾ, ಈಗ ಏನಾಗುತ್ತೆ ಅಂದ್ರೆ, ಈಗ ನಮ್ಮ ಕಣ್ಮುಂದೆ ಇರೋ ದಾರಿ ಇದು ಒಂದೇನಮ್ಮ. ಸರಿ ಮಾವ, ನೀವ್ ಹೇಳ್ದ ಹಾಗೆ ಮಾಡ್ತೀವಿ. ಶ್ರೀಮದ್ಗಣಪತೆ ನಮೋ ನಮಃ. ಏನಮ್ಮ ಪಾರ್ವತಿ, ನಾವೆಲ್ಲ ಹಬ್ಬಕ್ಕೆ ಹೊಸ ಹೊಸ ಬಟ್ಟೆ ಇಟ್ಕೊಂಡು ಮಿರಿ ಮಿರಿ ಅಂತ ಮೆಂಚುತ್ತಾ ಇದ್ದೀವಿ. ನೀನ್ ನೋಡಿದ್ರೆ ಹಬ್ಬಕ್ಕೆ ಮನೆನೆಲ್ಲ ಅಲಂಕಾರ ಮಾಡಿ ಪಾಪ ಒಬ್ಬಳೆ ಕಷ್ಟ ಪಡ್ತಾ ಇದೀಯ. ನೀವ್ ಕಷ್ಟ ಪಡ್ತೀರ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ ಕಣಮ್ಮ. ನಾಮೋ, ನೀನು ಅವಳ ಜೊತೆ ಸೇರ್ಕೊಂಡು ಕೆಲಸ ಮಾಡಿ ಅವಳಿಗೂ ಸಹಾಯ ಆಗತ್ತಲ್ವಾ? ಮೈಕ್ ಇದ್ರೆ ಯಾರು ಬೇಕಾದ್ರೂ ಭಾಷಣ ಮಾಡ್ತಾರಮ್ಮ. ಆದ್ರೆ ಮಾತಾಡಿದ ನೆರವೇರಿಸೋದಿದೆಯಲ್ಲ, ಅದು ನಿಜವಾದ ತಾಕತ್ತು. ಹಲೋ 360 ಡಿಗ್ರಿ ಮೋಹನ್, ಸ್ವಲ್ಪ ಸುಮ್ನೆ ಇರ್ತೀರಾ? ನೀವೇ ದೊಡ್ಡ ABD ಅನ್ನೋ ತರ ಮಾತಾಡ್ಬೇಡಿ. ಇಡೀ ಬೌಂಡ್ರಿಲಿ ಇವ್ರೊಬ್ರೆ ಸಿಕ್ಸರ್ ಹೊಡಿಯೋ ತರ ಬಂದ್ಬಿಟ್ರು ದೊಡ್ಡದಾಗ ನನಗೆ ಹೇಳಕ್ಕೆ. ನಾನ್ ಕೆಲಸ ಮಾಡೋದಾಗಿದ್ರೆ ಅವಳಿಗೆ ಯಾಕ್ರಿ ನಾನು ಇಷ್ಟೊಂದೆಲ್ಲ ಹೇಳ್ತಾ ಇದ್ದೆ? ಏನು ಹಬ್ಬದ ಸಂಭ್ರಮದಲ್ಲೂ ನಿಮ್ಮ ಗಲಾಟೆಯ ಭರಾಟೆ ಜೋರಾಗೇ ಇದೆ. ಅಕ್ಕ, ನಮ್ಮಿಬ್ರದ್ದು ಯಾವಾಗ್ಲೂ ಇದ್ದಿದೆ, ನಿಮ್ಗೆ ಗೊತ್ತಲ್ವಾ? ನಮ್ದು ಬಿಡಿ ಅಕ್ಕ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದಾಮೋ, ಇದೇನೆ ಹೊರಗಿನವ್ರಿಗೆ ವಿಶ್ ಮಾಡೋ ತರ ವಿಶ್ ಮಾಡ್ತಾ ಇದೀಯಾ? ಸುಮ್ನೆ ಇರ್ರಿ ನೀವು. ಥ್ಯಾಂಕ್ಸ್ ಹೇಳಿದ್ದು ಅಕ್ಕ ನನಗ್ ವಿಶ್ ಮಾಡಿದ್ದಕ್ಕೆ. ನಾನ್ ವಿಶ್ ಮಾಡಿದ್ದು ನನ್ನ ಫ್ರೆಂಡ್ಸ್ಗೆ. ಹೋಗ್ಲಿ ಬಿಡಿ ಮೋಹನ್, ದಾಮಿನಿಯ ಈ ತರದ ಮಾತುಗಳು ನಮಗೇನು ಹೊಸ್ತಲ್ವಲ್ಲ. ಗಣೇಶನ ಹಬ್ಬ ಆಯ್ತು, ದಸರಾನೂ ಮುಗೀತು, ಈಗ ದೀಪಾವಳಿಗೆ ಕಾಲಿಟ್ಟಿದೀವಿ. ಇದಾದ ಮೇಲೆ ಆದಿ ಯಾಮಿನಿಯ ನಿಶ್ಚಿತಾರ್ಥದ ಸಂಭ್ರಮ. ಕಾಲ ಅದು ಹೇಗೆ ಮುಂದಕ್ಕೆ ಓಡುತ್ತಲ್ಲ, ಸಮಯ ಹೋಗಿದ್ದೇ ಗೊತ್ತಾಗಲ್ಲ. ಪಾರ್ವತಿ,
ಎಣ್ಣೆ ಶಾಸ್ತ್ರಕ್ಕೆ ಎಲ್ಲ ತಯಾರು ಮಾಡ್ಕೊಂಡಿದ್ಯಮ್ಮ? ಹ್ಞೂ ಅಮ್ಮ, ತಯಾರಿದೆ. ಅಕ್ಕ, ಈ ಸಲ ಆದಿತ್ಯನ್ಗೆ ಎಣ್ಣೆ ಯಾರು ಹಚ್ತಾರೆ? ಮತ್ತಿನ್ಯಾರು? ನಮ್ಮ ಅತ್ತಿಗೆನೆ. ಅಯ್ಯೋ, ನಾನು ಅದನ್ನಲ್ಲ ಕೇಳಿದ್ದು. ಇನ್ನೇನು ಯಾಮಿನಿ ಆದಿತ್ಯನ ಮದ್ವೆ ಆಗೋ ಹುಡುಗಿ ಅಲ್ವಾ, ಅವಳು ಹಚ್ಚುತ್ತಾಳೇನು ಅಂತ ಕೇಳ್ದೆ. ನಿಜ ದಾಮಿನಿ, ಮದ್ವೆ ಆಗಿ ಮನೆ ಸೊಸೆಯಾಗಿ ಬಂದ ಮೇಲೆ ಆದಿ ಜವಾಬ್ದಾರಿನ, ಅವನ ಇಷ್ಟ ಅನಿಷ್ಟಗಳನ್ನ ನೋಡ್ಕೊಳ್ಳೋದು ಯಾಮಿನಿನೇ ಅಲ್ವಾ. ಹಾಗಾಗಿ ಅವಳೇ ಎಣ್ಣೆ ಶಾಸ್ತ್ರ ಮಾಡೋದು ಹೆಚ್ಚು ಸೂಕ್ತ. ಅಯ್ಯಯ್ಯೋ, ನಾವ್ ಯಾಮಿನಿನ ಹಬ್ಬಕ್ಕೆ ಕರ್ದೇ ಇಲ್ವಲ್ಲಕ್ಕ? ಅದಕ್ಕೇನಂತೆ, ಈಗ ಕರೆದ್ರಾಯ್ತು. ಅಮ್ಮ, ನಿಮ್ ಅನುಮತಿ ಇಲ್ದೆ ನಾನೇ ಯಾಮಿನಿ ಮೇಡಮ್ಗೆ ಫೋನ್ ಮಾಡಿ ದೊಡ್ಡ ಯಜಮಾನ್ರಿಗೆ ಎಣ್ಣೆ ಹಚ್ಚೋ ಶಾಸ್ತ್ರ ಇದೆ, ಬನ್ನಿ ಅಂತ ಹೇಳ್ದೆ. ಸೂಪರ್! ಈ ಸಲ ದೀಪಾವಳಿ ಹಬ್ಬಕ್ಕೆ ಒಂದ್ಸಲ ಒಳ್ಳೆ ಕೆಲಸ ಮಾಡಿದ್ಯಾ ಕಣೆಮ್ಮ. ಅಪರೂಪಕ್ಕಲ್ಲ, ನಮ್ ಪಾರ್ವತಿ ಯಾವಾಗ್ಲೂ ಒಳ್ಳೆ ಕೆಲ್ಸನೇ ಮಾಡ್ತಾಳೆ. ತಪ್ಪೇನೂ ಇಲ್ಲಮ್ಮ, ನೀನ್ ಮಾಡಿದ ಕೆಲಸ ಸರಿಯಾಗೇ ಇದೆ. ನನ್ ಮನ್ಸಿನ ಆಸೆನ ನೀನ್ ನೆರವೇರಿಸ್ಬಿಟ್ಟೆ. ಏನಮ್ಮ ಜನನಿ, ಹಬ್ಬದ ದಿನ ಖುಷಿ ಖುಷಿಯಾಗಿರೋದ್ ಬಿಟ್ಟು ಇಷ್ಟು ಟೆನ್ಷನ್ ಅಲ್ಲಿ ಇದೆಯಾ? ಏನಾಯ್ತು? ಮಾವ, ಊರಿಂದ ಅಜ್ಜಯ್ಯ ಫೋನ್ ಮಾಡಿದ್ರು. ಅಪ್ಪಂಗ್ ಹುಷಾರಿಲ್ವಂತೆ. ಏನ್ ಹೇಳ್ತಿದ್ಯಮ್ಮ ಜನನಿ? ವೀರಣ್ಣಂಗೆ ಹುಷಾರಿಲ್ವಾ? ಏನಾಯ್ತು? ಗೊತ್ತಿಲ್ಲ ಅತ್ತೆ, ಬೇಗ ಹೊರಟು ಬಂದ್ಬಿಡಿ ಅಂತ ಹೇಳಿದ್ರು. ಅಪ್ಪ ನನ್ನ ತುಂಬಾ ನೆನ್ಸ್ಕೋತಿದಾರಂತೆ. ಅಯ್ಯಯ್ಯೋ, ಹಬ್ಬದ ದಿನನೇ ಈ ರೀತಿ ಆಗ್ಬೇಕಾ? ಪಾಪ. ಜನನಿ, ಜನನಿ ಅಳ್ಬೇಡಮ್ಮ, ವೀರಣ್ಣಂಗೇನು ಆಗಲ್ಲ. ನಾವೆಲ್ಲ ನಿನ್ ಜೊತೆ ಇದ್ದೀವಿ. ಅದೇ ಕಾರ್ ತೆಗಿಯಪ್ಪ, ಎಲ್ಲರೂ ಹೋಗೋಣ. ಒಂದ್ ನಿಮಿಷ. ಯಾಕ್ರಘು? ಅಲ್ಲ, ನಾವ್ ಎಲ್ರು ಹೋಗೋದು ಸೂಕ್ತ ಅಲ್ಲ ಅನ್ಸುತ್ತೆ. ವೀರಣ್ಣಂಗ್ ಹುಷಾರಿಲ್ಲ ಅಂದ್ಮೇಲೆ ಅವ್ರನ್ನ ನೋಡ್ಕೊಂಡ್ ಬರ್ಬೇಕಾಗಿರೋದು ನಮ್ ಕರ್ತವ್ಯ ಅಲ್ವಾ? ಅದೇನೋ ಸರಿ, ಆದ್ರೆ ವೀರಣ್ಣನ್ ತಂಗಿ ಸಾವಿಗೆ ನಾವೇ ಕಾರಣ ಅನ್ನೋ ನೋವು ಅವನಿಗಿದೆ. ಆ ಕಾರಣದಿಂದ ನಮ್ಮ ಮೇಲೆ ಇನ್ನೂ ದ್ವೇಷ ಸಾಧಿಸ್ತಿದ್ದಾನೆ. ಅಲ್ಲ ಅಖಿಲ, ಈ ಸಮಯದಲ್ಲಿ ನಾನು ನೀನು ಹೋದ್ರೆ ಹುಷಾರಿಲ್ದಿರೋ ವೀರಣ್ಣನ ಆರೋಗ್ಯ ಇನ್ನೂ ಏರುಪೇರಾದ್ರೆ? ಹುಷಾರಿಲ್ದೇ ಇದ್ದಾಗ ಯಾರಾದ್ರೂ ದ್ವೇಷನ ನೆನ್ಪಿಟ್ಕೋತಾರ? ಏನಕ್ಕಿಲ್ಲ, ವೀರಣ್ಣನ ಸ್ವಭಾವ ಎಂತದ್ದು ಅಂತ ಗೊತ್ತಿದ್ರು ಹೀಗೆ ಹೇಳ್ತಿದ್ಯಲ್ಲ. ಅಲ್ಲ, ಅವನ ಮಗಳು ಜನನಿ ನಮ್ಮ ಮನೆಗೆ ಬಂದು ಎಷ್ಟು ದಿನ ಆಯ್ತು, ಆದ್ರೂ ಒಂದ್ಸಲನಾದ್ರೂ ಅವಳನ್ನ ನೋಡಕ್ ಬಂದಿದ್ದಾನ? ಇಲ್ಲ, ಹಠ ಸಾಧಿಸ್ತಿದ್ದಾನೆ. ಇಲ್ಲ ರಘು, ನೀವ್ ವೀರಣ್ಣನ ಬಗ್ಗೆ ಏನ್ ಮಾತಾಡಿದ್ರು ಸರಿ, ಎಷ್ಟು ಆಪಾದನೆ ಮಾಡಿದ್ರು ಸರಿ, ಅವ್ರು ನನಗೆ ಏನೇ ಅವಮಾನ ಮಾಡಿದ್ರು ನಾನು ಅದನ್ನ ಸಹಿಸ್ಕೋತೀನಿ. ನಾನೀಗ ಹೋಗಿ ಅವ್ರನ್ನ ನೋಡ್ಬೇಕು ಅಷ್ಟೇ. ಅತ್ತೆ, ನೀವ್ ಬರೋದ್ ಬೇಡ. ಯಾಕಮ್ಮ ಜನನಿ, ನೀನು ಯಾಕಮ್ಮ ನಿಮ್ಮ ಮಾವನ್ ತರನೇ ಮಾತಾಡ್ತಿದೀಯಾ? ಇದು ನನ್ ಮಾತಲ್ಲ ಅತ್ತೆ, ಅಜ್ಜಯ್ಯ ಹೇಳಿದ್ದು. ಅಜ್ಜಯ್ಯನ ಏನ್ ಹೇಳಿದ್ರು? ಅಪ್ಪನ ಪರೀಕ್ಷೆ ಮಾಡಿ ಡಾಕ್ಟರ್ ಹೇಳಿದ್ರಂತೆ, ಅಪ್ಪನ ಮನ್ಸು ಈಗ ತುಂಬಾ ವೀಕ್ ಆಗಿದೆ. ಅವ್ರಿಗೆ ಬೇಜಾರಾಗುವಂತ ಮಾತುಗಳಾಗ್ಲಿ, ಅವ್ರಿಗೆ ಇಷ್ಟ ಇಲ್ದಿರೋ ವ್ಯಕ್ತಿಗಳಾಗ್ಲಿ ಅವ್ರ ಮುಂದೆ ಬರಬಾರ್ದು ಅಂತ.
ಅಯ್ಯೋ ಹೌದೇನಮ್ಮ? ಹ್ಞೂ ಮಾವ, ಅಪ್ಪನ ಮನ್ಸು ಈಗ ಹೀಗಿದೆಯಂತೆ. ಈಗ ನೀವು ಅತ್ತೆ ಅಪ್ಪನ ಎದುರು ಬಂದು ಅಪ್ಪಂಗೇನಾದ್ರೂ ಜನನಿ ಸಾಕಮ್ಮ, ನಾವು ಬರಲ್ಲ. ವೀರಣ್ಣ ನೋಡೋ ಆಸೆಗಿಂತ ಅವ್ರು ಚೆನ್ನಾಗಿದ್ರೆ ನನ್ಗಷ್ಟೇ ಸಾಕು. ನೀನು ಪ್ರೀತು ಹೋಗ್ ಬನ್ನಿ, ನಾವು ಬರಲ್ಲ. ಸರಿ ಮಾಮ್. ಅಮ್ಮ, ನಾನು ಹೋಗಿ ಬುದ್ಧಿಯವ್ರನ್ನ ನೋಡ್ಕೊಂಡ್ ಬರ್ಲಾ? ಸರಿಮ್ಮ, ಹೋಗ್ಬಾ. ಆದಿತ್ಯ, ನೀನು ಅವ್ರ ಜೊತೆ ಹೋಗಿ ಬಂದ್ಬಿಡಪ್ಪ. ಅಯ್ಯೋ ಭಾವ, ಆದಿತ್ಯನಾ? ಅವನು ಎಂಗೇಜ್ಮೆಂಟ್ ಆಗ್ಬೇಕಾಗಿರೋ ಹುಡುಗ, ಹಸಿಮಯ್ಯ. ಅವನೆಲ್ಲೂ ಹೋಗೋದ್ ಬೇಡ, ಮನೇಲೇ ಇರ್ಬೇಕು. ಏನ್ ಮಾತು ಅಂತ ಆಡ್ತಿದ್ಯಾ ದಾಮಿನಿ? ಇವ್ರು 3 ಜನ ಹೋಗಿ ಈ ಮನೆ ಹಿರಿ ಮಗ ಆದಿತ್ಯ ಹೋಗ್ಲಿಲ್ಲ ಅಂದ್ರೆ ಅವ್ರು ಏನ್ ಅನ್ಕೊಳ್ಳಲ್ಲ? ಹೌದಪ್ಪ, ಅದೇ ನಿಮ್ಮ ಅಪ್ಪ ಹೇಳ್ತಿರೋದು ಸರಿ. ನೀನು ಅವ್ರ ಜೊತೆ ಹೋಗ್ಬಾ. ಸರಿ ಅಮ್ಮ. ಅಕ್ಕ, ಎಲ್ರೂ ಹೋಗ್ಬಿಟ್ರೆ ಈ ಮನೇಲಿ ಹಬ್ಬ ಮಾಡೋರು ಯಾರು? ಅಮ್ಮ, ನನ್ಗೆ ಯಾಕೋ ಪೂಜೆ ಮಾಡದೆ ಹೋಗೋದು ಸರಿಯಲ್ಲ ಅಂತ ಅನ್ನಿಸ್ತಾ ಇದೆ. ಈ ದೀಪಾವಳಿಲಿ ಲಕ್ಷ್ಮೀ ಪೂಜೆ ಅಂತೂ ನಾವು ಮಾಡೋದಕ್ಕಾಗಲ್ಲ. ಅದಕ್ಕೆ ಮೊದಲನೇ ಪೂಜೆ ವಿನಾಯಕಂಗೆ ಅಂತ ಹೇಳ್ತಾರಲ್ಲ, ಈಗ ಬಂದಿರೋ ವಿಘ್ನಗಳೆಲ್ಲ ನಿವಾರಣೆ ಆಗ್ಲಿ, ಬುದ್ಧಿಯವ್ರು ಬೇಗ ಹುಷಾರಾಗ್ಲಿ ಅಂತ ವಿನಾಯಕಂಗ್ ಪೂಜೆ ಮಾಡಿ ಹೋಗೋದು ಒಳ್ಳೇದಲ್ವಾ? ಸರಿಯಮ್ಮ, ತುಂಬಾ ಸಮಯೋಚಿತವಾಗಿ ಸರಿಯಾದ ಮಾತನ್ನೇ ಆಡಿದೀಯಾ. ಸಮಾಧಾನ ಆಯ್ತು. ಗಣಪತಿ ಪೂಜೆಗೆ ತಯಾರಿ ಮಾಡ್ಕೊಳ್ಳೋಣ. ಭಾವ ಮತ್ತೆ ಪಾರ್ವತಿಯವ್ರನ್ನ ಒಂದ್ ಮಾಡೋದಕ್ಕೋಸ್ಕರ ಯಾವ ಮಗಳು ಮಾಡದೇ ಇರೋಂತ ತಪ್ಪನ್ನ ನಾನು ಮಾಡ್ತಾ ಇದ್ದೀನಿ. ಅಪ್ಪಂಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಪ್ಪ. ದೇವ್ರೆ, ಬುದ್ಧಿಯವ್ರನ್ನ ಕಾಪಾಡಪ್ಪ. ಅಪ್ಪ, ನಾ ಹೋಗಿ ಬರ್ತೀನಿ. ಜನನಿ ಅಮ್ಮವ್ರ ತಂದೆ ಹುಷಾರಿಲ್ಲ ಅನ್ನೋ ವಿಚಾರ ನನಗೂ ಆತಂಕನೇ. ಅವ್ರ ಬಗ್ಗೆ ಗೌರವನೂ ಇದೆ. ಅವರು ನಿನ್ನನ್ನ ತಂಗಿ ಸ್ಥಾನದಲ್ಲಿಟ್ಟು ನೋಡ್ತಾರೆ. ನೀನು ಅವ್ರಿಗೆ ಹುಷಾರಿಲ್ಲ ಅಂತ ಹೋಗೋದು ನ್ಯಾಯವಾಗೇ ಇದೆ. ಆದರೂ ಹೋಗ್ಲೇಬೇಕಾ? ಹೌದಪ್ಪ, ಹೋಗ್ಲೇಬೇಕು. ನಾನ್ ಬರೀ ಅವ್ರನ್ನ ಅಣ್ಣನ ಸ್ಥಾನದಲ್ಲ, ತಂದೆ ಸ್ಥಾನದಲ್ಲೂ ನೋಡಿದೀನಿ. ಅಷ್ಟೇ ಅಲ್ಲ, ನೀನ್ ಹೇಳ್ದಂಗೆ ಅವರು ನನ್ಗೆ ತಂಗಿ ಸ್ಥಾನ ಕೊಟ್ಟಿದ್ದಾರೆ, ಪ್ರೀತಿ ವಾತ್ಸಲ್ಯ ತುಂಬಿದ್ದಾರೆ. ನಮ್ಮಿಬ್ರ ಮಧ್ಯೆ ಅನ್ಯೋನ್ಯವಾದ ಬಾಂಧವ್ಯ ಇದೆಯಪ್ಪ. ಅಂತವ್ರಿಗೆ ಹುಷಾರಿಲ್ಲ ಅನ್ನೋದು ಸಾಮಾನ್ಯವಾದ ಮಾತಾ?
ಇಂಥ ಸಮಯದಲ್ಲಿ ನಾನು ಹೇಗೆ ಹೋಗ್ತಾ ಇರ್ಲಪ್ಪ? ನೀನು ಹೇಳಿದ್ದೆಲ್ಲ ನಿಜಾನೇ, ಆದರೂ ಬಾಂಧವ್ಯಕ್ಕಿಂತ ಸಂಬಂಧ ದೊಡ್ಡದಲ್ವಾ? ನಿನ್ನ ಅವರ ಮಧ್ಯೆ ಅಣ್ಣ ತಂಗಿನೋ ಬಾಂಧವ್ಯ ಇದೆ ಹೊರತು ಸಂಬಂಧ ಅಲ್ವಲ್ಲ. ಅವ್ರ ಮನಸ್ಸು ಈಗ ಅವ್ರ ಮಗಳಾದ ಜನನಿ ಅಮ್ಮವ್ರನ್ನ ನೋಡ್ಬೇಕು ಅಂತ ಇರುತ್ತೆ ಹೊರತು ನಿನ್ನಲ್ವಲ್ಲ ಅಲ್ವಾ? ಅಪ್ಪ ಮಗಳದ್ದು ಸಂಬಂಧ ಆದರೆ ನಿಂದು ಬುದ್ಧಿಯವ್ರದ್ದು ಬರೀ ಬಾಂಧವ್ಯನ ಯಾವಾಗ ಬೇಕಾದ್ರೂ ಮರ್ತೋಗ್ಬೋದು, ಆದರೆ ಸಂಬಂಧ ಮರೆಯಕ್ಕಾಗಲ್ಲ ಅಲ್ವಾ? ಜನನಿ ತಂದೆಯವ್ರ ಮನಸ್ಸಲ್ಲಿ ನೀನಿದ್ದಿದ್ರೆ ನಿನ್ನನ್ನು ಕರ್ಕೊಂಬ ಅಂತ ಹೇಳ್ತಿದ್ರಲ್ವಾ ಅವರು. ನೀನೇ ಯೋಚನೆ ಮಾಡು. ಅಪ್ಪ, ಹುಷಾರಿಲ್ದಿರೋವಾಗ ಅವ್ರ ಆರೋಗ್ಯದ ಕಡೆ ಗಮನ ಕೊಡ್ಬೇಕೆ ಹೊರತು ಅವ್ರು ನಮ್ಮನ್ನ ಕರ್ದಿದಾರ ಇಲ್ವಾ ಅನ್ನೋದ್ರ ಬಗ್ಗೆ ನಾವ್ ಯೋಚನೆ ಮಾಡೋದ್ ತಪ್ಪಾಗತ್ತೆ. ಬಾಂಧವ್ಯ ಸಂಬಂಧಕ್ಕಿಂತ ಮನುಷ್ಯತ್ವ ದೊಡ್ಡಲ್ವಾ ಅಪ್ಪ? ನಿನ್ ಮಾತಿನ ಅರ್ಥ ನಾನು ಹೋಗ್ಬಾರ್ದು ಅಂತನಾ? ಹೌದು ಮಗಳೇ, ಅಷ್ಟಕ್ಕೂ ಅವ್ರು ಕನ್ವರ್ಸ್ತಿರೋದು ಅವ್ರ ಮಗಳಂತಾನೆ, ನಿನ್ನಲ್ವಲ್ಲ. ನೀನು ಹೋಗ್ಲೇಬೇಕಾ? ಮನ್ಸಲ್ಲಿರೋದನ್ನ ಸ್ಪಷ್ಟವಾಗಿ ಹೇಳಪ್ಪ. ನಿನ್ ಜೊತೆ ದೊಡ್ಡ ಯಜಮಾನರು ಬರ್ತಿದ್ದಾರೆ ತಾನೆ? ಹೌದಪ್ಪ, ಬುದ್ಧಿಯವ್ರ ಮೇಲೆ ಅವ್ರಿಗೂ ತುಂಬಾ ಪ್ರೀತಿ ಗೌರವ ಇದೆ. ಮೇಲಾಗಿ ಇವಾಗ ಅವರು ಅವ್ರ ಸಂಬಂಧಿಕರು. ಅದೆಲ್ಲ ಏನೋ ಸರಿ, ಆದರೂ ನೀನು ಅವ್ರ ಜೊತೆ ಹೋಗ್ತಿರೋದು ನಮಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ಮಗಳೇ. ನಾನು ಅಲ್ಲಿಗೆ ಹೋದ್ಮೇಲೆ ಮತ್ತೆ ನನ್ನ ನಿರ್ಧಾರ ಎಲ್ಲಿ ಬದಲಾಗುತ್ತೋ ಅನ್ನೋ ಆತಂಕ ತಾನೆ ನಿನ್ಗೆ? ನನ್ನ ಮಗಳಾಗಿ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ, ಆದರೆ ಅವರ ಪ್ರೇಯಸಿಯಾಗಿ ಎಲ್ಲಿ ಬದಲಾಗ್ಬಿಡ್ತೀಯೋ ಅಂತ ಆತಂಕ. ನೀನಾಗೆ ಬದಲಾಗದೆ ಇದ್ರು ಅವರೆಲ್ಲರೂ ಸೇರಿ ಎಲ್ಲಿ ನಿನ್ನ ಮನಸ್ಸನ್ನು ಬದಲಾಯಿಸ್ಬಿಡ್ತಾರೋ ಅಂತ ಭಯ ಕಣಮ್ಮ. ನೀನು ಬಂದು ಜನನಿ ಅಮ್ಮವ್ರ ತಂದೆಗೆ ಹುಷಾರಿಲ್ಲ ಅಂತ ಕೂಡಲೇ ಯಾಕೋ ಒಂದು ಕ್ಷಣ ಇದೆಲ್ಲ ಸುಳ್ಳು ಅಂತ ಅನ್ನಿಸ್ತು. ಯಾಕೆಂದ್ರೆ ಆ ಮನೇಲಿ ತುಂಬಾ ಜನಕ್ಕೆ ಯಾಮಿನಿ ಅಮ್ಮನವ್ರ ಜೊತೆ ದೊಡ್ಡ ಯಜಮಾನರು ನಿಶ್ಚಿತಾರ್ಥ ನಡೆಯೋದು ಇಷ್ಟ ಇಲ್ಲ. ಯಾಕೆ ನಿನ್ನನ್ನು ದೊಡ್ಡ ಯಜಮಾನರನ್ನು ಒಂದು ಮಾಡೋದಕ್ಕೋಸ್ಕರ ನಿನಗೆ ಸುಳ್ಳು ಹೇಳಿ ಹಳ್ಳಿಗೆ ಕರ್ಕೊಂಡು ಹೋಗ್ತಿರ್ಬೋದಾ ಅಂತ ನನಗೆ ಅನುಮಾನ. ಅಯ್ಯೋ, ಇನ್ನು ಏನ್ ಮಾಡ್ತಿದ್ದೀರಾ ನೀವು? ಬೇಗ ಹೊರಡಿ. ಅಖಿಲ ಮನಸ್ಸು ಯಾವಾಗ ಬದಲಾಗುತ್ತೋ ಹೇಳಕ್ಕಾಗಲ್ಲ. ಆಗಿದ್ದಾಗ್ಲಿ ನಾನು ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ಬಿಟ್ರೆ ಏನ್ ಮಾಡ್ತೀರಾ? ಜನನಿ, ಏನಮ್ಮ ಇದು? ನಿಮ್ಮ ಅಪ್ಪನಿಗೆ ನಿಜವಾಗ್ಲೂ ಹುಷಾರಿಲ್ಲ ಅನ್ನೋ ಮುಖ ಮಾಡ್ಕೊಂಡು ಕೂತಿದ್ಯಾ? ನಮ್ಮ ಅನುಕೂಲಕ್ಕಲ್ವಾ ಸುಳ್ಳು ಹೇಳಿರೋದು? ಆದ್ರೂ ಅಪ್ಪನ ವಿಷಯವಾಗಿ ಸುಳ್ಳು ಹೇಳ್ಬಿಟ್ಟೆ ಅಂತ ನನಗೆ ತುಂಬಾ ಬೇಜಾರಾಗ್ತಿದೆ ಮಾವ. ಹಾಗೆ ಅತ್ತೆ ಹತ್ರನೂ ಸುಳ್ಳು ಹೇಳ್ಬಿಟ್ಟೆ. ಪಾಪ ಅಪ್ಪಂಗೆ ನಿಜವಾಗ್ಲೂ ಹುಷಾರಿಲ್ಲ ಅಂತ ಅತ್ತೆ ಎಷ್ಟು ಟೆನ್ಷನ್ ಮಾಡ್ಕೊಂಡ್ರು. ಅಂತವರಿಗೆ ನೀವ್ ಬರೋದ್ ಬೇಡ ಅಂತ ಅಜ್ಜಯ್ಯ ಹೇಳಿದ್ರು ಅನ್ನೋ ಸುಳ್ಳು ಬೇರೆ ಹೇಳ್ಬಿಟ್ಟಿದೀನಿ. ಆ ಮಾತಿಂದ ಅವ್ರ ಮನ್ಸಿಗೆ ಎಷ್ಟು ನೋವಾಯ್ತೋ ಏನೋ. ನಿನ್ ಭಾವನೆ ನನಗೆ ಅರ್ಥ ಆಗುತ್ತೆ ಜನನಿ. ನಿನಗ್ ಮಾತ್ರ ಅಲ್ಲ, ನನಗೂ ಅಖಿಲ ಹತ್ರ ಸುಳ್ಳು ಹೇಳ್ಬೇಕಾದ್ರೆ ತುಂಬಾ ನೋವಾಯ್ತು. ಆದ್ರೆ ಏನ್ ಮಾಡ್ಲಿ, ಪರಿಸ್ಥಿತಿ ಹೀಗಿದೆಯಲ್ಲ. ಅಕ್ಕ ಬಾವ ಒಂದಾಗೋದಕ್ಕ ಈ ಪ್ಲಾನು?